ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮರಸೂರು ಮಡಿವಾಳ ಗ್ರಾಮದ ಬಳಿ ಇರುವ ಕ್ಯಾರೋಲಿನ್ ಸ್ವಿಂಗ್ಸ್ ಬಡಾವಣೆಯಲ್ಲಿ ನೂತನವಾಗಿ ಪ್ರಾರಂಭಗೊಂಡ ವೇದಾದ್ರಿ ಸ್ಕೈ ಯೋಗ ಮತ್ತು ಧ್ಯಾನ ಕೇಂದ್ರ. ಇನ್ನು ನೂತನವಾಗಿ ಪ್ರಾರಂಭಗೊಂಡ ವೇದಾದ್ರಿ ಸ್ಕೈ ಯೋಗ ಮತ್ತು ಧ್ಯಾನ ಕೇಂದ್ರಕ್ಕೆ ಡಾಕ್ಟರ್ ಶ್ರೀ ಧನಪತಿರವರು ಮತ್ತು ಡಾಕ್ಟರ್ ಶ್ರೀಮತಿ ವಿಜಯ ಧನಪತಿರವರು ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು ವೇದಾದ್ರಿ ಸ್ಕೈ ಯೋಗ ಮತ್ತು ಧ್ಯಾನ ಕೇಂದ್ರಕ್ಕೆ ಬೇಕಾದ ಸ್ಥಳ ಹಾಗೂ ನೂತನ ಕಟ್ಟಡವನ್ನು ದಾನಿಗಳಾದ ಶ್ರೀಮತಿ ಪದ್ಮಾ ಸುಬ್ರಹ್ಮಣಿರವರು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನು ವೇದಾದ್ರಿ ಸ್ಕೈ ಯೋಗ ಮತ್ತು ಧ್ಯಾನ ಕೇಂದ್ರದ ಉದ್ಘಾಟನಾ ಸಮಾರಂಭ ಅಂಗವಾಗಿ ಗಣ್ಯರಿಗೆ ಸನ್ಮಾನ, ವಿಶ್ವಶಾಂತಿ ಪ್ರಾರ್ಥನೆ, ಧ್ಯಾನ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಅಧ್ಯಕ್ಷರಾದ ಉಮಾಪತಿರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಂಡಾಪುರ ರಾಮಚಂದ್ರ, ಮರಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಸದಸ್ಯರುಗಳು ಹಾಗೂ ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಶ್ರೀಮತಿ ವಿಜಯ ನಾಗರಾಜ್, ಸಂಪಂಗಿ ರಾಮ್ ನಾಯಕ್, ಪಂಪಾಪತಿ, ಶ್ರೀಮತಿ ಬ್ರಹ್ಮಾರಾಂಬ, ರಾಮಚಂದ್ರ ಪ್ರಸಾದ್, ನರಸಿಂಹಯ್ಯ, ಗೋವಿಂದರಾಜ್, ಕಜಂಜಿ ಬೈರೇಗೌಡರು, ಸತೀಶ್, ಸುಬ್ರಹ್ಮಣಿ, ರಮೇಶ್, ಮಂಜುನಾಥ್, ಕಾಳಿಯಪ್ಪನ್, ಯುವರಾಜ್, ಮಧು, ಮಲ್ಲಿಕಾರ್ಜುನ, ಪಳನಿ, ಮೂರ್ತಿ ಮೊದಲಾದವರು ಭಾಗವಹಿಸಿದರು. ವಿವೇಕಾನಂದ ಬಗ್ಗೆ ಕುವೆಂಪುರವರು ಹಾಡಿದ್ದು ಯಾಕೆ ಈ ಹಾಡನ್ನ ಇಲ್ಲಿ ಕವನವನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಮಾನ್ಯ ವಿವೇಕಾನಂದರು 1863ರಲ್ಲಿ ಹುಟ್ಟುತ್ತಾರೆ. ಅಂದ್ರೆ 26/2/26 ಅಂದ್ರೆ 26/2/26 ಇದು 1000 ವರ್ಷಕ್ಕೆ ಮತ್ತೊಂದು ಸರಿ ಬರೋದು. ಅಂದ್ರೆ ಇನ್ನು 2036 26/2/26 ಬರ್ಲಿಕ್ಕೆ ಸಾಧ್ಯ. ಆ ತರದ ದಿನಾಂಕವನ್ನ ಕೊಟ್ಟಿದ್ದಾರೆ.
ಈ ಒಂದು ದಿನಾಂಕದಂದು ಮರೆಯಲಾಗದ ದಿನಾಂಕದಂದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸೊ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮೊದಲನೇದೊಂದಿಗೆ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನ ಸರ್ವಶಕ್ತಿಯ ದೈವವದು ಎಲ್ಲೆಲ್ಲೂ ಇರುವುದು ಎಡಬಿಡದೆ ಹೇಳಿದ ಮಾತ್ರಕ್ಕೆ ನಂಬದಿರು ಸ್ವತಃ ಯೋಚಿಸಿ ತಿಳಿದುಕೊಳ್ಳಿ ಶಕ್ತಿಯಾಗಿ ದೇಹದಲ್ಲಿ ಕ್ರಿಯೆ ಅವನೇ ಬಾಳಲು ಜೀವದಲ್ಲೂ ಅರಿವವನೇ ಜಾಣರ ಮೂಢರ ಕ್ರಿಯ ಫಲವಾಗಿ ಕಾಣುವ ಸುಖವು ದುಃಖ ಅವನೇ ಅವನ ಕ್ರಿಯೆಯೇ ಅಣುಶಕ್ತಿ ಅಣುವಿನ ಕೂಟದಿ ಪಕ್ವವೆನಿ ಅವನಲ್ಲಿ ನೀನು ನಿನ್ನಲ್ಲಿ ಅವನು ಅವನ್ಯಾರ್ ನೀನ್ಯಾರ್ ಬೇರೆಲ್ಲಿ ದೈವಿಕ ಮಹಾಶಕ್ತಿಯು ದೇಹದಲ್ಲೂ ಪ್ರಾಣದಲ್ಲೂ ಅಲೆ ಅಲೆಯಾಗಿ ಆಯುತ್ತಿದೆ. ದೈವಿಕ ಮಹಾಶಕ್ತಿಯು ದೇಹದಲ್ಲೂ ಪ್ರಾಣದಲ್ಲೂ ಅಲೆ ಅಲೆಯಾಗಿ ಆಯುತ್ತಿದೆ. ದೈವಿಕ ಮಹಾಶಕ್ತಿಯು ದೇಹದಲ್ಲೂ ಪ್ರಾಣದಲ್ಲೂ ಅಲೆ ಅಲೆಯಾಗಿ ಆಯುತ್ತಿದೆ. ದೈವಿಕ ಮಹಾಶಕ್ತಿಯು ಹಗಲು ಇರುಳು ಎಲ್ಲ ಸಮಯದಲ್ಲೂ ಎಲ್ಲ ಸ್ಥಳಗಳಲ್ಲೂ ಎಲ್ಲ ಉದ್ಯೋಗಗಳಲ್ಲೂ ಸಹವರ್ತಿಯಾಗಿ ಸಂರಕ್ಷಣೆಯಾಗಿ ಮಾರ್ಗದರ್ಶಕವಾಗಿಯೂ ಇರಲಿ. ತಾಯಿಗೆ ವಂದನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಇದು ಮಾಡೋಕ್ಕಾಯ್ತಾ, ಇಷ್ಟು ಮಾಡೋಕ್ಕಾಯ್ತಾ ಅನ್ನೋದೊಂದು ನನ್ನ ಗುರು ಆಯ್ಕೆ ಮಾಡಿಕೊಂಡಿದ್ದಾರೆ. ನಾನೆಂಥ ಪುಣ್ಯವಂತ. ಈ ಪುಣ್ಯ ಸಿಕ್ಕಿರೋದೆಲ್ಲ ನಮ್ಮ ಪೂರ್ವಜರ ಬಂದಿರತಕ್ಕಂಥದ್ದು. ನಮ್ಮ ತಾತ ಈ ಭಜನೆಯಲ್ಲಿ ಹಾರ್ಮೋನಿಯಮ್ಮು ನುಡಿಸ್ತಾ ನೈಟು ಸ್ಟಾರ್ಟ್ ಮಾಡಿಬಿಟ್ರೆ ಬೆಳಗ್ಗೆವರೆಗೂ ಕಣ್ಣು ಮುಚ್ಚಿಕೊಂಡೇ ನುಡಿಸ್ತಾ ಇದ್ರು. ನಾನು ಕಂಡಿದ್ದೀನಿ. ಏನೇ ನಿದ್ದೆ ಮಾತ್ರ ಮಾಡ್ತಾ ಇರಲಿಲ್ಲ. ಬೆಳಗ್ಗೆವರೆಗೂ ಅವರು ಹಾರ್ಮೋನಿಯಂ ನುಡಿಸ್ಕೊಂಡೇ ಇರೋರು. ಆಮೇಲೆ ತದನಂತರ ನಮ್ಮ ತಂದೆ ಈ ಊರೂರು ತಿರುದು ಮನೆಯೂ ತಿರುದು ಈ ಸಣ್ಣ ಸಣ್ಣ ಪುಟ್ಟ ದೇವಸ್ಥಾನಗಳು, ಈ ಬಿದ್ದೋಗಿರ್ತಕ್ಕಂಥ ಗೋಡೆಗಳು, ಅವು ಇವು ಸಣ್ಣ ಪುಣ್ಣದೆಲ್ಲ ತಿರ್ದು ಕಟ್ತಾ ಇರು. ಈ ಜನ ಏನು ಮಾತಾಡ್ಕೊಳ್ತಾ ಇದ್ದ ಅಂದರೆ ಇವನು ಎಲ್ಲರ ತಗೊಂಡು ತಿನ್ಕೊಳ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ರು ಎಲ್ಲರೂ. ನನಗೆ ಹೇಳ್ತಾ ಇದ್ರು, ನಿಮ್ಮ ತಂದೆ ಈ ಥರ ಮಾಡ್ತಾ ಇದ್ದಾರೆ ಅಂತ. ಆದರೆ ನಾನು ನಮ್ಮ ತಂದೆ ಕೇಳ್ತಾ ಇದ್ದೆ, ಯಾಕಪ್ಪ ಹಿಂಗೆ ಮಾಡ್ತಾ ಇದ್ದೀನಿ ನೀನು ಅಂತ. ನಿನಗೆ ಗೊತ್ತಿಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ 108 ವಿಘ್ನ ಅಂತ ಹೇಳ್ತಾರಲ್ಲ, ಹಾಗೆ 108 ಜನ ಅನ್ಕೊಳ್ಳಿ. ನನ್ನ ಗುರಿ ಏನಿರಬೇಕು, ಒಳ್ಳೇದ ಕಡೆನೇ ಗುರಿ ಇರಬೇಕು. ಹಾಗಾಗಿ ನಾನು ಮಾಡ್ತಾ ಇದ್ದೀನಿ. ನೀನು ನನ್ನ ತಪ್ಪಿಕೊಂಡ್ರು ಪರವಾಗಿಲ್ಲ, ನಾನು ಮಾಡೋದು ಏನೇನು ಮಾಡ್ತೀನೋ, ನನಗೆ ಏನು ಗೊತ್ತಿದೆಯೋ ಅದು ಮಾಡ್ತಾ ಇದ್ದೀನಿ. ಮಾಚೋಳಿ ಸ್ಕೈ ಟ್ರಸ್ಟಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಎರಡನೇದಾಗಿ, ಈ ಧ್ಯಾನ ಕೇಂದ್ರ ಸಾಮಾನ್ಯವಾಗಿ ಧ್ಯಾನ ಕೇಂದ್ರಗಳು ಅಷ್ಟು ಸುಲಭವಾಗಿ ಆಗಲ್ಲ, ಯಾರ ಕೈಯಲ್ಲೂ ಮಾಡೋಕ್ಕಾಗಲ್ಲ. ಇದು ಎಲ್ಲಿಂದ ಶುರು ಆಯಿತು ಅಂದರೆ, ನನಗೆ ಗೊತ್ತಿರೋ ಮಟ್ಟಕ್ಕೆ ನಾನು ಅವ್ರನ್ನ ನೋಡಿಲ್ಲ, ಆದರೆ ಸೀನಿಯರ್ ಪ್ರೊಫೆಸರ್ ಪದ್ಮನಾಭಯ್ಯ ಅವರ ಬಗ್ಗೆ ಆಡುವ ವಿಷಯಗಳನ್ನು ಕೇಳಿದ್ದೀನಿ. ಅವರು ಯಾವ ರೀತಿ ಜನರನ್ನು ಸೇರಿಸ್ತಾ ಇದ್ರು, ಯಾವ ರೀತಿ ಆನೆಕಲ್ಲಲ್ಲಿ ಅರಿವಿನ ಮಂದಿರವನ್ನು ಕಟ್ಟಿದ್ರು, ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದನ್ನು ನನಗೆ ಗೊತ್ತಿದೆ, ತಿಳ್ಕೊಂಡಿದ್ದೀನಿ. ಸೊ ಅಂತಹ ಒಂದು ವ್ಯಕ್ತಿಯ ಕೆಳಗೆ ಈ ಧ್ಯಾನ ಕೇಂದ್ರಗಳು, ಹಲವಾರು ಧ್ಯಾನ ಕೇಂದ್ರಗಳು ಶುರುವಾಗಿದೆ. ಇದರಲ್ಲಿ ನನಗೆ ತಿಳಿದಂಗೆ ಸುಮಾರು ಒಂದು 120 ಧ್ಯಾನ ಕೇಂದ್ರಗಳು ಈಗ ವಿಶಾಲ ಕರ್ನಾಟಕದ ಅಡಿಯಲ್ಲಿ 120 ಧ್ಯಾನ ಕೇಂದ್ರಗಳು ಈಗ ಚಾಲನೆಯಲ್ಲಿ ಇದೆ ಅನ್ನೋದು ನನ್ನ ಒಂದು ಮಾಹಿತಿ. ಇದೇ ರೀತಿ ಈ ಧ್ಯಾನ ಕೇಂದ್ರಗಳು, ಹಲವಾರು ಧ್ಯಾನ ಕೇಂದ್ರಗಳು ಶುರು ಆಗಬೇಕು. ಹೊಸ ಜಾಗಗಳಲ್ಲಿ, ಎಲ್ಲಿ ಧ್ಯಾನ ಕೇಂದ್ರಗಳಿಲ್ಲವೋ ಅಂಥ ಜಾಗಗಳಲ್ಲಿ ಧ್ಯಾನ ಕೇಂದ್ರಗಳು ಶುರುವಾಗಬೇಕು. ಈ ಥರ ದಾನಿಗಳು ಬರಬೇಕು. ಈ ದಾನಿಗಳು, ಇವಾಗ ಅವ್ರ ಮಾತನ್ನು ಕೇಳಿದೆ ನಾನು, ಇವರಿಗೆ ಸತ್ಯದ ಅರಿವಿಕೆ ಆಗಿದೆ. ಅವರಿಗೆ
ಯಾರಿಗೆ ಸತ್ಯದ ಅರಿವಿಕೆ ಆಗತ್ತೋ ಅವರು ಖಂಡಿತ ಈ ಮಟ್ಟಕ್ಕೆ ಅವರು ಬೆಳಿಬಹುದು. ಈ ಮಟ್ಟಕ್ಕೆ ಒಂದು ಈ ತತ್ವವನ್ನು ನಾವು ಹರಡಿಸೋಕ್ಕೆ ನಾವು ಪ್ರಯತ್ನನೂ ಮಾಡಬಹುದು. ಸೊ ಸತ್ಯವನ್ನು ಅರಿದೇ ಅದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ದೇವರು ಯಾರು ಅಂತ ನಾವು ತಿಳ್ಕೋಬೇಕು ಫಸ್ಟು. ನಿಜವಾದ ದೈವ ಯಾರು ಅಂತ ಅರಿತು ಹೇಳ್ಕೊಟ್ಟವ್ರು ಯಾರು ಅಂತಂದರೆ ನಮ್ಮ ವೇದಾತ್ರಿ ಮಹರ್ಷಿ ಅವರು. ಬಾಳ್ಗೆ ಸಮೃದ್ಧಿ ಹೊಂದಿಗೆ ಗುರು ನಮ್ಮೊಂದಿಗೆ. ವಿಶ್ವ ಸಮುದಾಯ ಸೇವಾ ಸಂಘದ ನಿರ್ಮಾಪಕರಾಗಿರ್ತಕ್ಕಂಥ ತತ್ವಜ್ಞಾನಿ ವೇದಾದ್ರಿ ಮಹರ್ಷಿಯವರ ಪಾದಕ್ಕೆ ವಂದಿಸಿ, ಅವರ ನಂತರ ಅದನ್ನು ಮತ್ತಷ್ಟು ಸುಂದರವಾಗಿ ಆನಂದಮಯವಾಗಿ ಮಾಡಿರ್ತಕ್ಕಂಥ ನಮ್ಮ ಪದ್ಮಶ್ರೀ ಪದ್ಮಭೂಷಣ ಆಗಿರ್ತಕ್ಕಂಥ ನಮ್ಮ SK ಮೈಲಾನಂದಂ ಸಾರ್ ಅವರ ಪಾದಕ್ಕೂ ವಂದಿಸಿ, ಯಾಕೆಂದರೆ ಆ ವ್ಯಕ್ತಿ ಇಲ್ಲ ಅಂದರೆ ಸ್ವಾಮೀಜಿ ಬಿಟ್ಟೋದಂಥ ಆ ಆಸ್ತಿ, ಅರಿವಿನ ಆಸ್ತಿ, ಆಧ್ಯಾತ್ಮಿಕ ಆಸ್ತಿಯನ್ನು ಇಷ್ಟು ವಿಶಾಲವಾಗಿ ಎಲ್ಲ ಕಡೆ ಪ್ರಚಾರ ಮಾಡೋಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗ್ತಾ ಇರಲಿಲ್ಲ. ವೇದಾದ್ರಿ ಮಹರ್ಷಿ ಜೀವಿಸಿರ್ತಕ್ಕಂಥ ಕಾಲದಲ್ಲಿ ಅವರಿಗೆ ಈ ಆಧ್ಯಾತ್ಮಿಕದ ಒಂದು ವಿಚಾರವನ್ನು ಹೆಚ್ಚು ಹೆಚ್ಚು ಪ್ರಸಾರ ಮಾಡೋದಕ್ಕೋಸ್ಕರ ವಳ್ಳಲಾರವರು ಅವರ ಆತ್ಮದಲ್ಲಿ ಸೇರಿ ಇನ್ನಷ್ಟು ಪ್ರಕಾಶತೆಯನ್ನು ಗೊಳಿಸಿದ್ರು ಅಂತ ಕೇಳಿದ್ವಿ. ವೇದಾದ್ರಿ ಮಹರ್ಷಿ ಹೋದ ನಂತರ SK ಮೈಲಾನಂದಂ ಸರ್ ಅವರ ಜೊತೆ ಅದೇ ವೇದಾದ್ರಿ ಮಹರ್ಷಿ ಸೇರಿ ಅವರು ಇದನ್ನು ಇಷ್ಟು ವಿಶಾಲವಾಗಿ ಮಾಡಿದ್ದಾರೆ. ಅವರ ಸೇವೆಯನ್ನು ಎಷ್ಟು ಹೊಗಳಿದ್ರು ಸಾರದು. ನಿಜವಾಗ್ಲೂ ನಾನು ಆ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ನಿಜವಾಗ್ಲೂ ನನಗೆ ಬಂತೇನೋ ಅನ್ನೋಷ್ಟು ಹೆಮ್ಮೆ. ಮನೇಲಿ ಎಲ್ಲರಿಗೂ ಹೇಳಿದೆ, ಎಲ್ಲ ಖುಷಿಪಟ್ಟೆ, ಸ್ವೀಟ್ ಮಾಡಿದೆ. ವಿಜಯದಂಪತಿ ಮೇಡಮ್ಗೂ ಫೋನ್ ಮಾಡಿದೆ ನಾನು, ಯಾವಾಗ ಬರ್ತೀರಾ ಮೇಡಮ್ ನೀವು, ಈ ಕಾರ್ಯಕ್ರಮನ ನಾವು ಎಲ್ಲರೂ ಸೇರಿ ಮಾಡಬೇಕು. ಇದು ಸರ್ಗೆ ಮಾತ್ರ ಬಂದಿರೋದಲ್ಲ, ಅವ್ರು ನಮಗೆಲ್ರಿಗೂ ಸೇರಿನೇ. ಸರ್ಗೆ ಏನು ಬಂದಿದ್ರು SK ಮೈಲಾನಂದಂ ಸರ್ಗೆ ಅದು ನಮಗೆ ಬಂದಷ್ಟೇ ಸಂತೋಷ ಆಯಿತು. ನನಗೆ ಅಷ್ಟು ಹೆಮ್ಮೆಯನ್ನು ಪಟ್ಟೆ. ಆ ಥರ ಎಲ್ಲ ಕಡೆ ಆಯಿತು. ಅದನ್ನು ನಂತರ ಅವರು ಇರುವಾಗಲೇ ಅವ್ರ ಜೊತೆಯಲ್ಲೇ ಇದ್ದು ಹೆಗಲಿಗೆ ಆ ಸರ್ವಿಸನ್ನು ಅವರಷ್ಟೇ ಸರ್ವಿಸನ್ನು ಮಾಡ್ತಾರೆ. ಡಾಕ್ಟರ್ ಧನಪತಿ ಸಾರ್ ಮತ್ತು ಅವರ ಪತ್ನಿ ಮತ್ತು ವಿಶಾಲ ಕರ್ನಾಟಕ ಆಸ್ಕೈ ಸಮಸ್ಯೆಯ ಪ್ರೆಸಿಡೆಂಟ್ ಆದ ಉಮಾಪತಿ ಸಾರ್ ಅವರನ್ನು ವಂದಿಸಿ, ಮತ್ತು ವೇದಿಕೆ ಮೇಲಿರುವ ಎಲ್ಲರನ್ನೂ ವಂದಿಸಿ ನಾನು ಎರಡೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಇಲ್ಲಿ ವಿಲೇಜಲ್ಲಿ ಇದ್ದೀವಿ. ಗ್ರಾಮದಲ್ಲಿ ಬೀಜ ಚೆಲ್ಲಬೇಕಂದ್ರೆ ರಾಗಿ ಆಗಲಿ ಭತ್ತ ಆಗಲಿ ಚೆಲ್ಲಬೇಕಂದ್ರೆ ಅವರು ಒಂದು ಮೂಟೆ ತೊಗೊಂಬರ್ತಾರೆ ರಾಗಿ. ಅದು ಬೀಜ ಹಾಕುವಾಗ ಹೋಗೋರು ಬರೋರೆಲ್ಲ ಅಲ್ಲಿಗೆ ಬಂದಿರ್ತಾರೆ. ಯಾಕೆಂದರೆ ಬೀಜ ಹಾಕುವ ಸಮಯದಲ್ಲಿ ಒಂದೊಂದು ಕೈ ಮುಷ್ಟಿಯಷ್ಟು ಎಲ್ಲರಿಗೂ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಈ ಬಂದಿರೋರಲ್ಲಿ ಯಾರಿಗಾದರೂ ಒಳ್ಳೆ ಮನಸ್ಸು ಭಾವನೆ ಇದ್ದರೆ ಆ ಒಂದು ಬೆಳೆ ಚೆನ್ನಾಗಿ ಬೆಳೀತದೆ ಅಂತ ಒಂದು ಆಗಿನ ಕಾಲದಿಂದ ಒಂದು ನಂಬಿಕೆ. ಆ ಥರ ಹೋಗೋರು ಬರೋರೆಲ್ಲ ಒಂದು ಕೈ ರಾಗಿ ಕೊಟ್ಟು ಭತ್ತ ಕೊಟ್ಟು ಕೆಳಗಡೆಯಿಂದ ಚಳ್ಳಿ ಅಂತ ಹೇಳೋರು. ಆ ರೀತಿ ಚೆಲ್ಲಿದಾಗ ಅವರು ಸುಮ್ಗೆ ಕೊಡಲ್ಲ. ಅವರು ಹೋಗುವಾಗ ಅವ್ರ ಕೈ ಮುಷ್ಟಿ ಎರಡು ಕೈಯನ್ನು ಸೇರಿ ಒಂದು 3 ಅಷ್ಟು ತುಂಬಿ ಅವ್ರು ಕೊಡೋರು. ಆ ಒಂದು ಒಳ್ಳೆ ಭಾವನೆಗಳಿಂದ ಆ ಬೆಳೆ ಚೆನ್ನಾಗಿ ಬೆಳೆಯೋದು. ಆ ಥರ ಇವತ್ತು ನಾವೆಲ್ಲರೂ ಸೇರಿ ಈ ಅರಿವಿನ ಶ್ರೀಮಂದಿರವನ್ನು ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯೊಂದಿಗೆ ಇದು ಚೆನ್ನಾಗಿ ಬೆಳೆಯಲಿ ಅಂತ ನಾವೆಲ್ಲ ಆಶೀರ್ವಾದ ಮಾಡಿದ್ದೀವಿ. ಅದು ತುಂಬಿದೆ, ಅದೇ ಥರ ನಡೀತದೆ. ಇನ್ನೊಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಆಳಿಯಾರ್ನಲ್ಲಿ 21-22ರಲ್ಲಿ ಸೈನ್ಸ್ ಮತ್ತು ಡಾಕ್ಟರ್ಗಳು ಸೇರಿರುವಂಥ ಒಂದು ಕಾನ್ಫರೆನ್ಸ್ ನಡೆಯಿತು. ಅದು ನಿಮಗೆ ಗೊತ್ತಿದೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ನಮ್ಮೊಂದಿಗೆ. ಮಹಾಚೇತನ ಶಕ್ತಿಯು ಹಗಲು ಇರುಳು ಎಲ್ಲ ಸಮಯಗಳಲ್ಲೂ ಎಲ್ಲ ಸ್ಥಳಗಳಲ್ಲೂ ಎಲ್ಲ ಉದ್ಯೋಗಗಳಲ್ಲೂ ಸಹವರ್ತಿಯಾಗಿ ಸಂರಕ್ಷಣೆಯಾಗಿ ಮಾರ್ಗದರ್ಶಕವಾಗಿಯೂ ಇರಲಿ. ಗುರು ಯೋಗಿರಾಜ್ ವೇದಾತ್ರಿ ಮಹರ್ಷಿಯವರನ್ನು ವಂದಿಸಿ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರನ್ನು ವಂದಿಸಿ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಗಣ್ಯರನ್ನು ವಂದಿಸಿ ಬಹಳ ಸಂತೋಷ ಆಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಮತ್ತೊಂದು ಧ್ಯಾನ ಕೇಂದ್ರ, ಗುರು ವೇದಾತ್ರಿ ಮಹರ್ಷಿಯವರ ಧ್ಯಾನ ಕೇಂದ್ರ ಇವತ್ತು ಉದ್ಘಾಟನೆ ಆಗಿದೆ. ಸೊ ಈ ಒಂದು ಮಂದಿರ, ಇದು ಒಂದು ಅರಿವಿನ ಮಂದಿರ.
ಧ್ಯಾನ ಮಂದಿರ. ಇದನ್ನು ಶ್ರೀ ಸುಬ್ರಹ್ಮಣ್ಯಂ ಮತ್ತು ಪದ್ಮಾವತಿ ದಂಪತಿಯರು ಒಂದು ತಪಸ್ಸು ಹೇಗೆ ಮಾಡ್ತೀವಿ ಅದೇ ಥರನೇ ಒಂದು ಮಂದಿರವನ್ನು ಕಟ್ಟಿದ್ದಾರೆ. ಅವರು ತಾಯಿ ತಂದೆ ಅವರ ಹಿರಿಯರು ಅವರ ಒಂದು ಭಾವನೆ ಇಲ್ಲಿ ನೆರವೇರಿದೆ ಎಂದು ದೈವಿಕ ಮಹಾಶಕ್ತಿಯು ಹಗಲು ಇರುಳು ಎಲ್ಲ ಸಮಯಗಳಲ್ಲೂ ಎಲ್ಲ ಸ್ಥಳಗಳಲ್ಲೂ ಎಲ್ಲ ಉದ್ಯೋಗದಲ್ಲೂ ಸಹವರ್ತಿಯಾಗಿ ಸಂರಕ್ಷಣೆಯಾಗಿ ಮಾರ್ಗದರ್ಶಕವಾಗಿಯೂ ಇರಲಿ. ಗುರು ವೇದಾತ್ರಿ ಮಹರ್ಷಿಯವರನ್ನು ವಂದಿಸಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರು ಹಾಗೂ ವಿಷನ್ ಫಾರ್ ವಿಸ್ಡಮ್ನ ನಿರ್ದೇಶಕರಾದಂಥ ಡಾಕ್ಟರ್ ಧನಪತಿ ಸರ್ ಅವರನ್ನು ವಂದಿಸಿ, ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಅಧ್ಯಕ್ಷರಾಗಿರುವ ಉಮಾಪತಿ ಸರ್ ಅವರನ್ನು ವಂದಿಸಿ, ಜಿಲ್ಲಾ ಪಂಚಾಯತಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಚಂದ್ರಕಲಾ ಮೇಡಮ್ ಅವ್ರನ್ನು ವಂದಿಸಿ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಸ್ಕೈ ಪ್ರಾಧ್ಯಾಪಕರು, ಯೋಗ ಬಂಧುಗಳು, ಪಂಚಾಯಿತಿಯ ಎಲ್ಲ ಸದಸ್ಯರುಗಳಿಗೂ ನನ್ನ ವಂದನೆಗಳನ್ನ ತಿಳಿಸಿ, ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ವಂದನೆಗಳು. ಆತ್ಮೀಯ ಸ್ನೇಹಿತರೆ, ಎಲ್ಲರೂ ಮಾತಾಡಿದ್ಮೇಲೆ ಮಾತಾಡೋದು ತುಂಬ ಕಷ್ಟ ಅಲ್ವಾ? ಯಾಕಂದರೆ ಭ್ರಮರಾಂಬ ಮೇಡಮ್ ಹೇಳಿದ್ರು, ನೀವೆಲ್ಲರೂ ಸ್ಟ್ರಾ ಆಗಿದ್ದೀರಿ ಅಂತ. ಅಂದರೆ ಎಲ್ಲರೂ ಜ್ಞಾನ ಶಿಕ್ಷಕರು ಇರುವಾಗ ಮಾತಾಡೋದು ಅನ್ನೋದು ಅದೊಂದು ಸ್ಟೇಟ್ ಅಂತ ಹೇಳ್ಬೋದು. ಆದರೆ ತುಂಬ ಸಂತೋಷ ಆಗ್ತಾ ಇದೆ ನನಗೆ. ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯಲ್ಲಿ ಎಷ್ಟೋ ಧ್ಯಾನ ಕೇಂದ್ರಗಳಿದೆ, ಸ್ವಂತ ಜಾಗಗಳು ಹಲವಾರಿದೆ, BBMPಯಿಂದ ಕೊಟ್ಟಿರೋ ಜಾಗಗಳು ಕೆಲವಿದ್ದಾವೆ, ಮನೆಗಳಲ್ಲೇ ಕೆಲವು ಕೇಂದ್ರಗಳು ನಡೀತಾ ಇದ್ದಾವೆ. ಆದರೆ ಎಲ್ಲರದ್ರ ಜೊತೆಯಲ್ಲಿ ಇವತ್ತು ಇನ್ನೊಂದು ಆ್ಯಡ್ ಆಗ್ತಾ ಇದೆ ಅನ್ನೋದು ನಮಗೆ ತುಂಬ ತುಂಬ ಸಂತೋಷದ ವಿಷಯ. ಸೊ ಇದು ಯಾಕೆ ಮಾಡಬೇಕು ಅಲ್ವಾ? ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಯಾರಾದರೂ ಒಬ್ಬರು ಸಾಮಾನ್ಯವಾಗಿ ಈ ಹಳ್ಳಿಯಲ್ಲಿರೋರು ಯಾರಾದರೂ ಒಬ್ಬರು ಇವತ್ತೊಂದು ಮಂದಿರದ ಉದ್ಘಾಟನೆ ಆಗಿದೆ ಬನ್ನಿ ಅಂತ ಕರೆದ್ರೆ ಸಪೋಸ್ ಅವ್ರು ಬಂದು ಒಳಗೆ ನೋಡಿದ್ರೆ ಅವರ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ? ಏನಿರ್ಬೇಕಲ್ಲಿ? ದೇವ್ರಿರ್ಬೇಕು, ವಿಗ್ರಹ ಇರಬೇಕು, ಈವನ್ ಈ ಫೋಟೋಗ್ರಾಫರ್ಸ್ ಕೂಡ ನೋಡಿರ್ಬೋದು ಅಲ್ವಾ? ಆ ಥರ ಒಂದು ಎಕ್ಸ್ಪೆಕ್ಟೇಷನ್ ಎಲ್ಲರಿಗೂ ಇದೆ. ಆ ಥರ ಮಂದಿರಗಳು ಅಲ್ವಾ? ಸ್ಟಾರ್ಟಿಂಗಿಂದ ನೀವು ನೋಡಿದ್ರೆ ದೇವಸ್ಥಾನಗಳು ಹೆಂಗೆ ಬಂತು ಅಂತ ನಾವು ನೋಡಿದ್ರೆ, ಫಸ್ಟು ಒಂದು ರೋಡಲ್ಲಿ ಒಂದು ಕಲ್ಲು, ಕರೆಕ್ಟಾ? ಇಲ್ಲ, ಮನೆಯಲ್ಲಿ ಫಸ್ಟು ಅರಿಶಿಣದಲ್ಲಿ ಏನು ಮಾಡಿದ್ವಿ? ವಿನಾಯಕ ಮಾಡಿ, ಗಣೇಶ ಮಾಡಿ, ಸಗಣಿಯಲ್ಲಿ ಮಾಡಿ, ಅರಿಶಿಣಕ್ಕೂ ಮುಂಚೆ ಮಾಡಿದ್ದು ಸಗಣಿಯಲ್ಲಿ, ಅಲ್ಲಿಂದ ಮಾಡಿ ಆಮೇಲೆ ಅದು ನಿಜವಾದ ಮತ್ತವರು ಮಾಜಿ ಅಧ್ಯಕ್ಷರಾದಂಥ ಮಂಜುಳಕ್ಕನವರೇ, ಮತ್ತವರು ಮಾಜಿ ಅಧ್ಯಕ್ಷರಾದಂಥ ಮಂಜುಳಾ ಸೋಮಶೇಖರ್ ಅವರೇ, ಮತ್ತವರು ಮಾಜಿ ಅಧ್ಯಕ್ಷರಾದಂಥ ಚಂದ್ರಕಲಾರವರೇ, ಗ್ರಾಮ ಪಂಚಾಯಿತಿಯ ಸದಸ್ಯರಾದಂಥ ನಾಗಲಕ್ಷ್ಮಿ ಮೇಡಮ್ ಅವರೇ, ಎಲ್ಲ ಗಣ್ಯರೇ, ಮತ್ತು ಮುಂದೆ ನಾನು ರಾಜಕೀಯದ ಭಾಷಣ ಮಾಡೋನು, ಜ್ಞಾನದ ಭಾಷಣ ಮಾಡೋದು ತುಂಬ ಕಡಿಮೆ. ಯಾಕಂದರೆ ಎಲ್ಲ ಜ್ಞಾನವಂತರ ಇದ್ದಾರೆ ಮುಂದೆ, ತಾವೆಲ್ಲ ಜ್ಞಾನವನ್ನು ಸಿದ್ಧಿಸಿದಂಥ ವ್ಯಕ್ತಿಗಳು. ಹಾಗಾಗಿ ನಿಮ್ಮ ಮುಂದೆ ಮಾತಾಡೋ ನಾನು ತುಂಬ ಚಿಕ್ಕವನಾಗ್ತೀನಿ. ಹಾಗಾಗಿ ಏನಿವತ್ತು ಈ ಜ್ಞಾನ ಮಂದಿರವನ್ನು ನಿಸ್ವಾರ್ಥವಾಗಿ ಸಮಾಜಕ್ಕೆ ನೀಡಬೇಕು, ಸಮಾಜದಲ್ಲಿ ಅರಿವನ್ನು ಮೂಡಿಸಬೇಕು, ಆ ಅರಿವಿನಿಂದ ಸಮಾಜದ ಜ್ಞಾನವನ್ನು ಹೆಚ್ಚಿಸಬೇಕನ್ನೋ ನಿಟ್ಟಿನಲ್ಲಿ ಈ ಜ್ಞಾನ ಮಂದಿರವನ್ನು ನಿಸ್ವಾರ್ಥವಾಗಿ ಸುಬ್ರಹ್ಮಣ್ಯ ಮತ್ತು ಪದ್ಮಾವತಿ ದಂಪತಿಗಳು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಮೊದಲಿಗೆ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕಂದರೆ ಎಲ್ರಿಗೂ ಸಮಾಜಕ್ಕೆ ಮಾಡಬೇಕನ್ನೋ ಒಂದು ಮನಸ್ಸಿರಲ್ಲ, ಸ್ವಾರ್ಥಕ್ಕಾಗಿ ಎಲ್ಲರೂ ಇದ್ದಾರೆ. ಹೆಂಗೆ ನಾವು ಮೋಸ ಮಾಡಬೇಕು, ಯಾವ ಥರ ನಾವು ಮೋಸ ಮಾಡಿ ನಾವು ಜೀವನದಲ್ಲಿ ಮುಂದೆ ಬರಬೇಕು,
ನಮ್ಮ ಕುಟುಂಬಕ್ಕೆ ಮಾತ್ರ ನಾವು ಸೀಮಿತವಾಗಿರ್ಬೇಕು. ಇವತ್ತು ತಂದೆ ತಾಯಿಗಳೇ ನೋಡಲ್ಲ ಮಕ್ಕಳು, ಆ ಥರದ ಸಮಾಜ ಇವತ್ತು ನಿರ್ಮಾಣ ಆಗ್ಬಿಟ್ಟಿದೆ. ನಾನಿಲ್ಲಿದ್ದೀನಿ, ಮಕ್ಕಳು ವಿದೇಶದಲ್ಲಿದ್ದಾರೆ, ತಂದೆ ತಾಯಿ ಆರೋಗ್ಯ ನೋಡಲ್ಲ, ತಂದೆ ತಾಯಿಗೆ ಕಷ್ಟ ಅಂದರೆ ನೋಡಲ್ಲ, ನನ್ನ ಹೆಂಡತಿ ನನ್ನ ಮಕ್ಕಳು ಅಷ್ಟಿಗೆ ಸೀಮಿತ ಆಗ್ಬಿಟ್ಟಿದ್ವಿ. ಈ ಥರದ ಸಮಾಜದಲ್ಲಿ ಇವತ್ತು ಏನು ಸುಬ್ರಹ್ಮಣ್ಯ ಮತ್ತು ಪದ್ಮಾವತಿ ದಂಪತಿಗಳು ಈ ಸಮಾಜದ ಉದ್ಧಾರಕ್ಕೋಸ್ಕರ, ಸಮಾಜದ ಜ್ಞಾನಕ್ಕೋಸ್ಕರ, ಸಮಾಜದ ಯೋಗಕ್ಕೋಸ್ಕರ, ಸಮಾಜದ ಏಳಿಗೆಗೋಸ್ಕರ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಥರದ ಕೆಲಸವನ್ನು ಮಾಡೋದು ತುಂಬ ಅಪರೂಪ. ಹಾಗಾಗಿ ಇಲ್ಲಿ ಅನೇಕ ಜ್ಞಾನ ಯೋಗಿಗಳು ವೇದಿಕೆ ಮೇಲಿದ್ದಾರೆ. ಅವರು ಜ್ಞಾನವನ್ನು ಪಡ್ಕೊಂಡ್ಬಿಟ್ಟಿರ್ತಾರೆ, ತಿಳುವಳಿಕೆ, ಜ್ಞಾನ. ಯಾಕಂದರೆ ಜ್ಞಾನ ಎಲ್ಲಿಂದ ಬರ್ತದೆ? ಯೋಗ, ಧ್ಯಾನ ಮತ್ತು ಇದರಿಂದ ಮಾತ್ರನೇ ಸಿಗ್ತದೆ. ಹಾಗಾಗಿ ಅವರ ಒಂದು ತಿಳುವಳಿಕೆಯನ್ನು ಎಲ್ರಿಗೂ ಈ ಸಮಾಜದಲ್ಲಿ ಮೂಡಿಸ್ಬೇಕು, ತಿಳಿಸ್ಬೇಕು, ಅವರಲ್ಲೂ ಅರಿವನ್ನು ಮೂಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಥರದ ಜ್ಞಾನ ಕೇಂದ್ರಗಳು, ಯೋಗದ ಕೇಂದ್ರಗಳು ತುಂಬ ಅವಶ್ಯಕತೆ ಇದೆ. ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಯೋಗ ಕೇಂದ್ರ, ಮತ್ತೊಂದು ಪಂಚವಟಿ ಯೋಗ ಕೇಂದ್ರನೂ ಇದೆ. ಇನ್ನೊಂದು ಯೋಗ ಕೇಂದ್ರ ಬರ್ತಾ ಇದೆ. ಅವರ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರು ಹೇಳ್ತಾ ಇದ್ರು, ಹಳ್ಳಿಗೂ ಒಂದು ಜ್ಞಾನ ಕೇಂದ್ರ ಆಗಬೇಕು, ಯೋಗ ಕೇಂದ್ರ ಆಗಬೇಕು, ಅರಿವನ್ನು ಮೂಡಿಸ್ಬೇಕು. ಆಮೇಲೆ ಈಗ ಈ ಮುಂದಿನ ದಿನಗಳಲ್ಲಿ ಈ ರಾಜಕೀಯ ವ್ಯಕ್ತಿ ಆಗಿರ್ತಕ್ಕಂಥ ರಾಮಜನ ನಮ್ಮ ಸ್ನೇಹಿತರು, ಅವ್ರಿಗೂ ಈಗ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿ ನಮ್ಮ 7 ಗ್ರಾಮದಲ್ಲೂ ಕೂಡ ಒಂದೊಂದು ಧ್ಯಾನ ಕೇಂದ್ರವನ್ನು ಅಟ್ಲೀಸ್ಟ್ 20-30 ಕಟ್ಟಿಕೊಡಿ, ನಾವು ಊರೂರಿಗೂ ಬಂದು ಸೇವೆ ಮಾಡ್ತೀವಿ ಅಂತ ನಮ್ಮ ವೇದಾದ್ರಿ ಕುಟುಂಬದ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ರಾಜಕೀಯ ಅನ್ನೋದು ನಮ್ಮನ್ನು ಬಳಸ್ಕೊಂಡು ರಾಜಕೀಯ ಮಾಡೋದಲ್ಲ, ನಮ್ಮನ್ನು ಉದ್ಧಾರ ಮಾಡಿ ಮುಖ್ಯ ಅತಿಥಿಗಳಾದಂಥ ನಮ್ಮ ಗಣಪತಿ ಸಾರ್ ದಂಪತಿಗಳಿಗೆ ವಂದಿಸಿ, ವೇದಾದ್ರಿ ಮಹರ್ಷಿಗಳ ಪಾದ ಪದ್ಮಗಳಿಗೆ ವಂದಿಸಿ, ವೇದಿಕೆಯ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಮಹನೀಯರಿಗಳಿಗೂ ನನ್ನ ನಮನಗಳನ್ನು ಸಲ್ಲಿಸಿ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಾಚಾರ್ಯರು, ಕುಂಡಲಿನಿ ಯೋಗಿಗಳು ಹಾಗೂ ಮಾಸ್ಟರ್ಸು ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ವಿಶಾಲ ಕರ್ನಾಟಕ ಸ್ಕೈ ಟ್ರಸ್ಟ್ನಲ್ಲಿ ಒಟ್ಟು 128 ಕೇಂದ್ರಗಳಿದೆ. ಇದು 129ನೇ ಕೇಂದ್ರ ಆಯಿತು. ಇಷ್ಟು ಕೇಂದ್ರಗಳಲ್ಲಿ ಧ್ಯಾನ, ಯೋಗ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಹೆಚ್ಚಿಗೆ ಕೇಂದ್ರಗಳಾದಷ್ಟು ಆ ಕೇಂದ್ರಗಳಲ್ಲಿ ಜನ ಅದರ ಉಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಈಗ 2 ವರ್ಷಕ್ಕೆ ಮೊದಲು ಡಗಣಿಕೋಟೆಯಲ್ಲಿ ಒಂದು ಅರವಿಂದ್ ಮಂದಿರದ ಕೇಂದ್ರ ಉದ್ಘಾಟನೆ ಆಯಿತು. ಅದನ್ನು ನಾನೇ ಹೋಗಿ ಉದ್ಘಾಟನೆ ಮಾಡಿ ಬಂದೆ. ನಮ್ಮ ಮೇಡಮ್ ಅವರು ತುಂಬ ಶ್ರಮ ವಹಿಸಿ ಆ ಕೇಂದ್ರವನ್ನು ಉದ್ಘಾಟನೆ ಮಾಡಿಸಿದ್ರು. ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ಅದೇ ರೀತಿ ಈ ಒಂದು ಕೇಂದ್ರ ಸುಬ್ರಹ್ಮಣ್ಯ ಸಾರ್ ಅವರವ್ರ ಕುಟುಂಬ ಶ್ರಮವಹಿಸಿ ಮಾಡಿದ್ದಾರೆ. ಅದರ ಉಪಯೋಗನ ಇಲ್ಲ ಸುತ್ತಮುತ್ತಲಿನ ಪ್ರಜೆಗಳು ಹಾಗೂ ಗ್ರಾಮಸ್ಥರು ಉಪಯೋಗಿಸಿಕೊಂಡು ಈ ಧ್ಯಾನ ಮತ್ತು ಯೋಗದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ನಾನು ಅವರನ್ನೆಲ್ಲ ಕಳಕಳಿಯಾಗಿ ಪ್ರಾರ್ಥಿಸ್ತೇನೆ. ಇವರು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿಕೊಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳದೆ ಹೋದರೆ ಏನೂ ಉಪಯೋಗಕ್ಕೆ ಬರೋದಿಲ್ಲ. ಅದರಾಗಿ ಈ ನಮ್ಮ ಪಂಚಾಯಿತಿ ಸದಸ್ಯರುಗಳಾಗಿರ್ಬೋದು, ಪಂಚಾಯಿತಿ ಉಪಾಧ್ಯಕ್ಷರು, ಅಧ್ಯಕ್ಷರುಗಳಾಗಿರ್ಬೋದು, ಇವರೆಲ್ಲರ ಒಲವು
ಈ ಒಂದು ಧ್ಯಾನ ಕೇಂದ್ರದ ಮೇಲೆ ಬರಲಿ ಅಂತ ನಾನು ಹಾರೈಸ್ತೀನಿ. ಹಾಗೆ ಈ ಎಲ್ಲ ಧ್ಯಾನ ಕೇಂದ್ರಗಳಲ್ಲಿ ಬರತಕ್ಕಂಥ ನಮ್ಮ ಕುಂಡಲಿನಿ ಯೋಗಿಗಳು ಯೋಗ ಮತ್ತು ಧ್ಯಾನವನ್ನು ಹೆಚ್ಚಾಗಿ ಅಭ್ಯಾಸ ಮಾಡಬೇಕು. ಕೆಲವು ಕೇಂದ್ರಗಳಲ್ಲಿ ಬರೀ ಯೋಗ ಮಾಡಿ ಧ್ಯಾನಕ್ಕೆ ಪ್ರಾಶಸ್ತ್ಯ ಕಡಿಮೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಮುಂದೆ ಯೋಗ ಮತ್ತು ಧ್ಯಾನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು. ಪ್ರತಿಯೊಂದು ಕೇಂದ್ರದಲ್ಲಿ ಪದೇ ಪದೇ ಧ್ಯಾನ ಮಾಡಿಸ್ತಾ ಇರಬೇಕು. ಧ್ಯಾನ ಮಾಡಿದಷ್ಟು ಸಹ ಅವರ ಮನಸ್ಸು ಪಕ್ವವಾಗುತ್ತೆ, ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಧ್ಯಾನ ಮಾಡಿದಷ್ಟು ಅವರ ವ್ಯಕ್ತಿತ್ವ ವಿಕಸನಗೊಳ್ಳುತ್ತೆ. ಅದರಿಂದಾಗಿ ಎಲ್ಲ ಕುಂಡಲಿನಿ ಯೋಗಿಗಳು ಧ್ಯಾನದ ಬಗ್ಗೆ ಹೆಚ್ಚಿನ ಮಹತ್ವ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕಳಕಳಿಯಲ್ಲಿ ಪ್ರಾರ್ಥಿಸ್ತೇನೆ. ಹೆಚ್ಚಿಗೆ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಫೆಬ್ರವರಿ 26ನೇ ತಾರೀಕು 2026ರಂದು ಮರ್ಸೂರು ಮಡಿವಾಳ ಗ್ರಾಮದಲ್ಲಿ ವೇದಾತ್ರಿ ಸ್ಕೈ ಯೋಗ ಮತ್ತು ಧ್ಯಾನ ಕೇಂದ್ರದ ಉದ್ಘಾಟನೆ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಧನಪತಿ ಸರ್ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನೆರವೇರಿದೆ. ಈ ಒಂದು ಅರಿವಿನ ಮಂದಿರ ಅಥವಾ ಯೋಗ ಮತ್ತು ಧ್ಯಾನ ಕೇಂದ್ರದ ಉದ್ದೇಶ ಏನು ಅಂದರೆ, ಇವತ್ತಿರ್ತಕ್ಕಂಥ ಈ ಆಧುನಿಕ ಯುಗದಲ್ಲಿ ಜನರಿಗೆ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಕೆಲವು ಕುಟುಂಬಗಳು ತುಂಬ ಸಂತೋಷವಾಗಿದ್ದಾವೆ, ಕೆಲವು ಕುಟುಂಬಗಳಲ್ಲಿ ಹಲವಾರು ಸಮಸ್ಯೆಗಳಿದೆ. ಪ್ರತಿಯೊಂದು ವ್ಯಕ್ತಿ ಹತ್ರ ನಾವು ಕೇಳಿದ್ರೂ ಕೂಡ ಸಪ್ರೇಟಾಗಿ ಒಬ್ಬೊಬ್ಬರೂ ನಾವು ಕರ್ಕೊಂಡೋಗಿ ಕೇಳುವಾಗ ಒಬ್ಬೊಬ್ಬರ ಮನಸ್ಸಿನಲ್ಲಿ ಇರ್ತಕ್ಕಂಥ ಆತಂಕಗಳನ್ನು ನಾವು ಕೇಳುವಾಗ ನಮಗೆ ಮನಸ್ಸು ತುಂಬ ಕಷ್ಟ ಅನಿಸುತ್ತೆ. ಆದರೆ ಎಲ್ಲರೂ ಕೂಡ ಆ ಸಂಕಟಗಳಿಂದ ಹೊರಗಡೆ ಬರೋದಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಹೋಗಬೇಕು, ಎಲ್ಲಿ ನಮಗಿದು ಒಂದು ಪರಿಹಾರ ಸಿಗುತ್ತೆ ಅಂತ ಎಲ್ಲರೂ ಕೂಡ ಹುಡುಕ್ತಾ ಇದ್ದಾರೆ. ಸೊ ಎಲ್ಲಿ ಹೋದ್ರೂ ಕೂಡ ಇವಾಗ ಆಸ್ಪತ್ರೆಗೆ ಹೋದರೆ ಕಾಯಿಲೆ ನಿವಾರಣೆ ಆಗುತ್ತೆ, ಆದರೆ ಮನಸ್ಸಿನ ಕಾಯಿಲೆ ಹೋಗಲ್ಲ. ದೇವಸ್ಥಾನಕ್ಕೆ ಹೋದರೆ ಮನಸ್ಸಿಗೆ ಒಂದು ಸ್ವಲ್ಪ ಹೊತ್ತು ನೆಮ್ಮದಿ ಸಿಗುತ್ತೆ, ಅದು ಕೂಡ ಟೆಂಪ್ರರಿ ಆಗಿರುತ್ತೆ. ಸೊ ಪರ್ಮನೆಂಟಾಗಿ ನಮಗೊಂದು ಸೊಲ್ಯೂಷನ್ ಬೇಕು ಅಂತ ಎಲ್ಲರೂ ಕೂಡ ಹುಡುಕ್ತಾ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಕೂಡ ಈಗ ತಾಯಂದಿರಿಗೂ ಕೂಡ ಮಕ್ಕಳನ್ನ ಯಾವ ಥರ ಹ್ಯಾಂಡಲ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಗಂಡಸರಿಗೆ ಹೆಂಡ್ತಿದಿರನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅನ್ನೋದು ಕೂಡ ಇವತ್ತು ಸಮಾಜದಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಓಲ್ಡ್ ಏಜ್ ಪ್ರಾಬ್ಲಮ್ಸು ಇವತ್ತು ಸಮಾಜದಲ್ಲಿ ಜಾಸ್ತಿ ಇದೆ. ಅಂದರೆ ಸೊಸೆದೀರು ಅತ್ತೆದೀರನ್ನ ನೋಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅತ್ತೆದೀರು ಕೂಡ ಅವ್ರಿಗೂ ಕೂಡ ವಯಸ್ಸಾಗಿರುತ್ತೆ, ಅವರ ದೇಹ ಬಂದು ಯಾವುದಕ್ಕೂ ಸಹಕರಿಸ್ತಾ ಇಲ್ಲ. ಸೊ ಈ ಥರ ಹಲವಾರು ಸಮಸ್ಯೆಗಳು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಎಲ್ಲ ಸಮಸ್ಯೆಗಳಿಗೂ ಒಂದು ಕಾಂಪ್ರಹೆನ್ಸಿವ್ ಆಗಿ ಒಂದೇ ಜಾಗದಲ್ಲಿ ನಮಗೆ ಪರಿಹಾರ ಸಿಗುತ್ತೆ ಅಂದರೆ ಅದು ಈ ಥರ ಧ್ಯಾನ ಕೇಂದ್ರಗಳಲ್ಲಿ ಸಿಗೋದಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ನಾವು ಒಂದು ಪರಿಪೂರ್ಣವಾದ ಯೋಗ ಮತ್ತು ಧ್ಯಾನ ಕೇಂದ್ರದ ಅಭ್ಯಾಸಗಳನ್ನ ನಾವಿಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ದೇಹಕ್ಕಾಗಿ ದೇಹಾಭ್ಯಾಸಗಳನ್ನು, ಯಾಕಂದರೆ ಇವತ್ತಿರೋ ಬ್ಯುಸಿ ವರ್ಲ್ಡಲ್ಲಿ ಅವ್ರ ದೇಹನೇ ಅವ್ರುಗಳಿಗೆ ನೋಡ್ಕೊಳ್ಳೋಕ್ಕಾಗಲ್ಲ. ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡಿ ಒಂದು ಸ್ಟೇಜಲ್ಲಿ ಅವ್ರಿಗೆ ದೇಹದಲ್ಲಿ ಶಕ್ತಿನೇ ಇರಲ್ಲ. ಆ ಥರ ಸ್ಟೇಜಲ್ಲಿ ಯಾರೂ ಹೆಲ್ಪ್ ಮಾಡೋಕ್ಕೂ ಇರೋಲ್ಲ. ಅದಕ್ಕೆ ಚಿಕ್ಕ ವಯಸ್ಸಲ್ಲೇ ಚೆನ್ನಾಗಿ ಇರುವಾಗಲೇ ಈ ಥರ ಯೋಗ ಧ್ಯಾನ ಕೇಂದ್ರಗಳಿಗೆ ಸೇರಿ ದೇಹಾಭ್ಯಾಸ ಮಾಡಿ ದೇಹನೂ ಚೆನ್ನಾಗಿಟ್ಕೊಂಡು ಮನಸ್ಸು, ಇವಾಗ ಸೈಂಟಿಫಿಕ್ ಡೆವಲಪ್ಮೆಂಟ್ಸ್ ಎಲ್ಲ ನಾವು ಅಕ್ಸೆಪ್ಟ್ ಮಾಡೋದಕ್ಕೆ ಮನಸ್ಸು ಗಟ್ಟಿಯಾಗಿರಬೇಕು. ಸೊ ಮನಸ್ಸಿಗೋಸ್ಕರ ನಾವು ಧ್ಯಾನ ಅಭ್ಯಾಸಗಳನ್ನು ಮತ್ತು ಮನೇಲಿ ಎಲ್ಲರ ಜೊತೆಯಲ್ಲಿ ಸಂತೋಷವಾಗಿರೋದಕ್ಕೋಸ್ಕರ ಅಂತರಂಗ ಪರೀಕ್ಷೆ ಅನ್ನೋ ಅಭ್ಯಾಸಗಳನ್ನು ನಾವು ಇಲ್ಲಿ ಕಲ್ತ್ಕೊಂಡು ನಾವು ಮತ್ತು ನಮ್ಮ ಕುಟುಂಬದವರು ಎಲ್ಲರೂ ಕೂಡ ಚೆನ್ನಾಗಿದ್ದು ಸಮಾಜದ ಒಳಿತಿಗಾಗಿ ನಾವು ಇದನ್ನು ಮಾಡ್ಬೋದು. ಸೊ ಒಳ್ಳೆ ಪ್ರಜೆಗಳಾಗಿ ಸಮಾಜ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬರೋಕ್ಕೆ ಈ ಒಂದು ಅರಿವಿನ ಮಂದಿರ ಇವತ್ತಿಲ್ಲಿ ಸೃಷ್ಟಿಯಾಗಿದೆ. ಸೊ ಈ ಒಂದು ಸುತ್ತಲೂ ಮರ್ಸೂರು ಮಡಿವಾಳ ಸುತ್ತಲೂ ಇರ್ತಕ್ಕಂಥ ಎಲ್ಲ ಜನರಿಗೂ ಇದು ಉಪಯುಕ್ತ
ಶಾಂತಿಯುತವಾಗಿರಲಿ ಅಂತ ಇದು ನಿರ್ಮಾಣವಾಗಿದೆ. ಈ ಎಲ್ಲನೂ ನಮಗೆಲ್ಲ ಹೇಳ್ಕೊಟ್ಟು ತಿಳಿಸ್ಕೊಟ್ಟಿರೋದು ಗುರು ವೇದಾತ್ರಿ ಮಹರ್ಷಿ ಅವರು. ಅವರ ಶಿಷ್ಯರಾಗಿ ಸೇವೆ ಮಾಡ್ತಾ ಇರೋದೇ ಸುಬ್ರಹ್ಮಣಿ ಮತ್ತು ಪದ್ಮ ಅವರು. ಅವರ ಒಂದು ಸ್ವಂತ ಇಚ್ಛೆಯಿಂದ ಈ ಒಂದು ಕಟ್ಟಡ ಇಲ್ಲಿ ನಿರ್ಮಾಣವಾಗಿದೆ. ಸೊ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ.